ನಮಸ್ತೆ. ಅಳಗಿನಿ, ನೀನೇನಕ್ಕೆ ಬಂದ? ಸ್ವಲ್ಪ ಹೊತ್ತಲ್ಲಿ ನಾನೇ ಬರ್ತಿದ್ದ. ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ? ಕೆಲಸದಲ್ಲಿ ಗೊತ್ತೇ ಆಗಲಿಲ್ಲ. ಸರಿ, ಕೂತ್ಕೊಳ್ಳಿ. ಅಳಗಿನಿ, ಹಾ, ಅಲ್ಲೇ ಬಿಡು, ಕಾಶಿ ತೆಗಿತಾನೆ. ಕಾಶಿ, ತಗೊಂಡು. ಸರಿ, ನಾನು ಹೊರಡ್ತೀನಿ. ಸಂಜೆ ನೀವು ಮನೆಗೆ ಬೇಗ ಬಂದ್ಬಿಡಿ. ಸರಿ, ಹುಷಾರು. ಚಂದ್ರನ್, ಯಾರು ನೀನು? ಏನ್ ಬೇಕು? ಹೇಳಿದಿನಲ್ಲ ಬಾಲಚಂದ್ರನ್, ನಾನ್ ಯಾರು ಅಂತ ಮುಖ್ಯ ಅಲ್ಲ, ನನ್ನಿಂದ ನಿನಗಾಗೋ ಲಾಭ ಮಾತ್ರ ಮುಖ್ಯ. ಏನ ಲಾಭ? ಈ ವ್ಯಾಪಾರನ ಚೆನ್ನಾಗಿ ನೋಡ್ಕೊಂತೀಯೋ ಇಲ್ವೋ ಅಂತ ಸಂದೇಹ ನಿಮ್ಮಪ್ಪಂಗೆ ತುಂಬಾನೇ ಇದೆ. ಆ ಸಂದೇಹನ ನಿಮ್ಮಪ್ಪನಿಂದ ಹೋಗೋ ತರ ನಾನ್ ಮಾಡ್ತೀನಿ. ಅದು ಹೇಗೆ ನಡೆಯುತ್ತೆ? ಇಲ್ಲಿವರೆಗೂ ನಿಮ್ಮಪ್ಪನ ಕೈಲಿ ಮಾಡಕ್ಕಾಗ್ದಿರೋ ಲಾಭನ ನೀನು ಈಗ ಮಾಡಿ ತೋರ್ಸಿದ್ರೆ ಅದು ಆಗುತ್ತೆ. ಇದೆಲ್ಲ ನೀನ್ ಮಾಡ್ತೀಯ? ಹೌದು. ಇದರಿಂದ ನಿನಗೇನ್ ಲಾಭ? ಇದ್ರ ಬದಲಾಗಿ ನೀ ನನ್ಗೊಂದು ಸಹಾಯ ಮಾಡಬೇಕು. ಅನ್ಕೊಂಡೆ ನೀನೇನಾದ್ರೂ ಆಸೆ ಇಟ್ಕೊಂಡು ಇದೆಲ್ಲ ಮಾಡ್ತಿದೀಯಾ ಅಂತಾನೆ. ಹೇಳು, ಏನ್ ಮಾಡ್ಬೇಕು? ನೀನು ನನ್ಗೋಸ್ಕರ ನಿನ್ನ ಹೆಂಡತಿ ಬೆರಳಿಂದ ಒಂದು ತೊಟ್ಟು ರಕ್ತನ ತರಬೇಕು. ಇರು ಬಾಲಚಂದ್ರನ್, ನೀನು ಇಲ್ಲಿಂದ ಹೋಗೋಕ್ಕೂ ಮುಂಚೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗು. ನಾವಿಲ್ಲಿ ಮಾತಾಡಿರೋದ್ರ ಬಗ್ಗೆ ನೀನ್ ಯೋಚನೆ ಮಾಡು. ನಾನು ನಿನ್ನನ್ನು ಯಾವಾಗ್ಲಾದ್ರೂ ಭಯ ಪಡಿಸಿದ್ದೀನಾ? ಇಲ್ಲ ಬೆದರಿಕೆ ಮಾಡಿದ್ದೀನಾ?
ಇಲ್ಲ ನಾನು ನಿನ್ನ ಯಾರನ್ನಾದ್ರೂ ಸಾಯಿಸು ಅಂತ ಹೇಳಿದ್ನ. ನಾನ್ ಕೇಳಿದ್ದು ಕೇವಲ ಒಂದು ತೊಟ್ಟು ರಕ್ತ ಮಾತ್ರ. ಅದು ಕೂಡ ನಿಮ್ಮ ಹೆಂಡತಿಗೆ ಗೊತ್ತಾಗ್ದಿರೋ ತರ ನೀನ್ ತರಬೇಕು. ಆಲೋಚನೆ ಮಾಡು. ಒಂದು ತೊಟ್ಟು ರಕ್ತದ ಬದಲಾಗಿ ನಿನ್ಗೆ ಪ್ರತ್ಯುತ್ತರವಾಗಿ ಸಿಗುತ್ತೆ ತುಂಬಾನೇ ದುಡ್ಡು, ಗೌರವ, ಅದು ಕೂಡ ನಿನ್ಗೆ ಸಿಗುತ್ತೆ. ನಾನು ಕೇಳ್ತಿರೋದು ಒಂದು ತೊಟ್ಟು ರಕ್ತ ಮಾತ್ರ. ಅದನ್ನು ಕೂಡ ನಿನ್ನ ಹೆಂಡತಿಗೆ ಗೊತ್ತಾಗ್ದಿರೋ ತರ ನೀನ್ ತರಬೇಕು. ಯೋಚನೆ ಮಾಡು. ಒಂದು ತೊಟ್ಟು ರಕ್ತದ ಬದಲಾಗಿ ನಿನಗೆ ಸಿಗುತ್ತೆ ತುಂಬಾನೇ ದುಡ್ಡು, ಗೌರವ, ಅದು ಕೂಡ ನಿಂಗೆ ಸಿಗುತ್ತೆ. ಏನ್ರಿ ಹ? ಇನ್ ಸ್ವಲ್ಪ ಅನ್ನ ಹಾಕ್ಲಾ ಅಂತ ಕೇಳ್ದೆ. ಏನಾಯ್ತು ನಿಮ್ಗೆ? ಏನೂ ಆಗಿಲ್ಲ, ನನಗೆ ಸಾಕು. ನೀನು ಊಟ ಮಾಡಿ ಬಂದ್ಬಿಡು.